ನಿನ್ನೆ ತಾನೇ ಸಚಿವ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅವರ ಆಪ್ತ ಬಳಗದ ಮೇಲೂ ಕೂಡ ನೇರವಾಗಿಯೇ ವಾಗ್ದಾಳಿ ಮಾಡಿದರು. ಜೊತೆಗೆ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ಮಾತುಗಳ ಮೂಲಕವೇ ಸಂದೇಶವನ್ನು ಕೊಡ್ತಾ ನೇರವಾಗಿ ಮಾತುಗಳನ್ನು ಆಡ್ತಾ ತಮಗೇನು ಹೇಳಬೇಕೋ ಅದನ್ನೇ ಖಡಕ್ಕಾಗಿ ರಾಜಣ್ಣ ಹೇಳ್ತಾ ಇದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತರ ಸರದಿ. ಇವತ್ತು ಡಿ.ಕೆ. ಶಿವಕುಮಾರ್ ಬಹುತೇಕ ಆಪ್ತರು ನೇರವಾಗಿ ರಾಜಣ್ಣ ವಿರುದ್ಧ ಮಾತನಾಡಿದ್ದಾರೆ. ರಾಜಣ್ಣ ಅವರ ಮಾತುಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಅವರ ಮಾತುಗಳು ಕಾರ್ಯಕರ್ತರು ನಿಜಕ್ಕೂ ಕೂಡ ಬೇಸರ ಮೂಡಿಸ್ತಾ ಇದೆ. ಹೀಗಾಗಿ ಅವರ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೋಬೇಕಾಗಿಲ್ಲ ಅಂತ ಹೇಳ್ತಾನೆ ಅವರಿಗೂ ಕೂಡ ಅಂದರೆ ರಾಜಣ್ಣ ಅವ್ರಿಗೂ ಕೂಡ ಡಿ.ಕೆ. ಆಪ್ತ ಶಾಸಕರು ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾತಾಡ್ತಾರೆ ಎಸಿಸಿ ಹೇಳೋರು ಇರ್ತಾರೆ. ಎಸಿಸಿ ಎಲ್ಲದಕ್ಕೂ ಹೇಳಕ್ ಬರ್ತಾರ, ದುರ್ಬಳಕೆ ಮಾಡ್ಕೊಳಕ್ ಬೇಡ. ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಎಷ್ಟೆಷ್ಟು ತಟ್ತಾ ಇರಲಿ. ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ ಪಕ್ಷ ತೀರ್ಮಾನ ತಗೊಳ್ತಾರೆ. ಅವ್ರು ಕೊಂಬಿದ್ಯಾ ಇಲ್ವಾ? ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಚರ್ಚೆ ಹುಟ್ಟಾಕ್ದವ್ರು ಯಾರು ನನಗೆ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಅವರ ಹೇಳಿಕೆಗೆ ಮಹತ್ವ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ. ದುರ್ಬಳಕೆ ಮಾಡ್ಕೊಂಡು ಎಸಿಸಿ ಹೇಳಬೇಕು. ಚಟ ಇರೋದು ಮಾತಾಡ್ತಿರ್ತಾರೆ ಅಷ್ಟೇ. ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಮಾತ್ರವಲ್ಲ, ಮಾತಿನ ಯುದ್ಧವೂ ಜೋರಾಗಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಸಚಿವ ಕೆ.ಎನ್. ರಾಜಣ್ಣ ನಡುವೆ ನೇರ ಕಾಳಗ ಶುರುವಾಗಿದೆ. ಇದಕ್ಕೆ ಇವತ್ತು ಅಣ್ಣನ ಪರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಎಂಟ್ರಿಯಾಗಿ ಮಾತಿನಲ್ಲಿ ಕಲ್ಲಿನೇಟು ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಡಿಸಿಎಂ ಡಿ.ಕೆ. ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡುವ ಅವಶ್ಯಕತೆ ಬೇಡ ಎಂದಿದ್ರು. ಇದಕ್ಕೆ ನಿನ್ನೆ ಟಾಂಗ್ ಕೊಟ್ಟಿದ್ದ ರಾಜಣ್ಣ ಡಿ.ಕೆ. ಎಐಸಿಸಿ ಹೈಕಮಾಂಡ್ ಹೆಸರು ದುರ್ಬಳಕೆ ಮಾಡುವುದನ್ನ ಬಿಡಬೇಕು ಎಂದಿದ್ರು. ರಾಜಣ್ಣ ಮಾತಿಗೆ ಡಿ.ಕೆ. ಸುರೇಶ್ ತಿವಿದಿದ್ದಾರೆ. ಬಂಡೆಗೆ ಪೆಟ್ಟು ಬಿದ್ದಾಗಲೇ ಶಿಲೆಯಾಗುವುದು, ಎಷ್ಟೆಷ್ಟು ತಟ್ಟುತ್ತಾರೋ ತಟ್ಲಿ ಅಂತ ಕಾಲೆಳೆದಿದ್ದಾರೆ. ಅವ್ರಿಗೆ ಹೇಳ್ಬೇಕು, ನಾವು ಮಾತಾಡ್ತೀರ ಎಐಸಿಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ. ಅವರು ಎಐಸಿಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತಾಡ್ತೀರ ಎಐಸಿಸಿ ಹೇಳೋರು ಅಂತಾರೆ. ಎಐಸಿಸಿ ಎಲ್ಲದಕ್ಕೂ ಹೇಳಕ್ ಬರ್ತಾರ? ಇವ್ರವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ. ಸೊ ಅದನ್ನ ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ಎಷ್ಟೆಷ್ಟು ತಟ್ತಾ ಇರಲಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ವಿರುದ್ಧ ಗುಡುಗಿದ್ದ ರಾಜಣ್ಣ ಅವರಿಗೇನು ಡಬಲ್ ಕೊಂಬು ಇದ್ದಾವ ಅಂತ ವ್ಯಂಗ್ಯವಾಡಿದ್ರು. ಈ ಮಾತಿಗೂ ಡಿ.ಕೆ. ಟಕ್ಕರ್ ಕೊಟ್ಟಿದ್ದಾರೆ. ಜಿಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಹೌದಾ, ಆಗ್ಬೋದು, ಆಗ್ಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿದ್ಯಾ ಇಲ್ವಾ ಅಂತ. ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗ್ ಮಾತಾಡ್ತಾರೆ. ಹೇಳಿದ್ನಲ್ರಿ ನಿಮಗೆ ಆಗ್ಲೇ ಪ್ರೀತಿ ಜಾಸ್ತಿ ಅಂತ. ಒಳ್ಳೆ ಚೆನ್ನಾಗಾಯ್ತಲ್ಲ. ಡಿ.ಕೆ. ಸುರೇಶ್ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗರಂ ಆದ ಮಾಜಿ ಸಂಸದ ಯಾವುದಕ್ಕೆ ಆಗ್ಲಿ ಪೆಟ್ಟು ಬಿದ್ದಾಗ್ಲೇ ಒಳ್ಳೇದಾಗತ್ತೆ. ಸಿಎಂ ಸಿದ್ದರಾಮಯ್ಯ ನಮ್ಮ ನಾಯಕ, ಸಿಎಂ ಕುರ್ಚಿ ಖಾಲಿ ಅನ್ನೋ ಮೂಲಕ ಸಿದ್ದು ಆಪ್ತ ಸಚಿವರ ತಂತ್ರಕ್ಕೂ ಚೆಕ್ಮೇಟ್ ಇಟ್ಟಿದ್ದಾರೆ. ಈಗ ಒಬ್ರಿಗೆ ಒಳ್ಳೇದಾಗಬೇಕು ಅಂತ ಅಂದಾಗ 16 ಜನ ಪೆಟ್ಟುಗಳು ಬೀಳ್ತಾ ಇರಬೇಕು, ಆಗ ಒಳ್ಳೇದಾಗುತ್ತೆ. ಒಳ್ಳೇದನ್ನ ಬಯಸ್ತಾ ಇದ್ದಾರೆ. ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಈಗ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಚರ್ಚೆ ಹುಟ್ಟಾಕ್ದವ್ರು ಯಾರು ನನಗೆ ಗೊತ್ತಿಲ್ಲ. ಖಾಲಿನೇ ಇಲ್ವಲ್ಲ. ರಾಜಣ್ಣ ವಿರುದ್ಧ ಕೇವಲ ಡಿ.ಕೆ. ಸುರೇಶ್ ಮಾತ್ರವಲ್ಲ, ಡಿ.ಕೆ. ಬಣದ ಇಬ್ಬರು ನಾಯಕರು ಕೂಡ ತಮ್ಮದೇ ದಾಟಿಯಲ್ಲಿ ಪಂಚ್ ಕೊಟ್ಟಿದ್ದಾರೆ. ಮಾಗಡಿ ಬಾಲಕೃಷ್ಣ ಮಾತನಾಡಿ ರಾಜಣ್ಣ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂದ್ರೆ ದುರ್ಬಳಕೆ ಬಗ್ಗೆ ಎಐಸಿಸಿ ಅವರೇ ಹೇಳಬೇಕು ಅಂತ ಕುಣಿಗಲ್ ಶಾಸಕ ರಂಗನಾಥ್ ಕುಟುಕಿದ್ರು. ಗುಬ್ಬಿ ಶಾಸಕ ಶ್ರೀನಿವಾಸ್ ಅಂತೂ ಚಟ ಇದ್ದವರು ಮಾತನಾಡ್ತಾರೆ ಅನ್ನೋ ಮೂಲಕ ಬೇಸರ ಹೊರಹಾಕಿದ್ರು. ಕೆ.ಎನ್. ರಾಜಣ್ಣವರು ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವರ ಹೇಳಿಕೆಗೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಜನ ತ್ಯಾಗ ಮಾಡಿ ರಾತ್ರಿ ಹಗಲು ಊಟ ನಿದ್ದೆ ಇಲ್ಲದಲೆ ಪಕ್ಷವನ್ನು
ಸರ್ಕಾರವನ್ನ ತರಲಿಕ್ಕೆ ಹೋರಾಟ ಮಾಡಿರೋಂಥ ಕಾರ್ಯಕರ್ತರಿಗೆ ನೋವಾಗಂತ ಮಾತುಗಳು ಆಡಬಾರ್ದು. AICC ಅವರು ಏನು ಹೇಳ್ತಾರೆ ಅದನ್ನ ಅಧ್ಯಕ್ಷರು ಹೇಳೋಂಥದ್ದು ಸಹಜ. ಅದು ದುರ್ಬಳಕೆ ಮಾಡ್ಕೊಳ್ಳೋದು AICC ಅವರು ಹೇಳ್ಬೇಕು. ಅದು ಚಟ ಇರೋರು ಸುಮ್ಮನೆ ಮಾತಾಡ್ತಿರ್ತಾರೆ ಅಷ್ಟೇ. ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಐತಾ? ನಾನು ಯಾರು ಒಬ್ಬ CM ಚೇಂಜ್ ಮಾಡೋಕ್ಕಾಗಲಿ, ಒಬ್ಬ ಅಧ್ಯಕ್ಷನ್ ಚೇಂಜ್ ಮಾಡೋಕ್ಕಾಗಲಿ, ಮತ್ತೊಂದು ಮಾಡೋಕ್ಕಾಗಲಿ ನಮ್ಗೇನ ನಮ್ಮ ಕೈಲಿ ಐತಾ? ಅದು ನಂದೇನು ನಡೀತೋ ಅದನ್ನ ಮಾತಾಡಬೇಕು, ನಂದೇನಾಗುತ್ತೋ ಅದನ್ನ ಹೇಳ್ಕೊಂಡು ಹೋಗ್ಬೇಕಷ್ಟೇ. ಬಿಟ್ಟರೆ ನನ್ನ ಕೈ ನಮ್ಮನ್ನ ಯಾಕೆ ಕೇಳ್ತೀರಿ? ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡೋಕ್ಕೆ? ಬಿಜೆಪಿ ಬಣ ಬಡಿದಾಟದ ಬಗ್ಗೆ ವ್ಯಂಗ್ಯವಾದ ಮಾತುಗಳನ್ನ ಉದುರಿಸುತ್ತಿದ್ದ ಕೈಮನಿಯಲ್ಲೇ ಈಗ ಪರಿಸ್ಥಿತಿ ಕೈ ಮೀರುತ್ತಿದೆ. ಇದು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮತ್ತಷ್ಟು ಜೋರಾಗುತ್ತಾ ಅನ್ನೋದು ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಇನ್ನು ಪಿಕ್ಚರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ರಾಜಣ್ಣ ಅವರೇ ಮಾತಿರ್ಬೋದು ಅಥವಾ DK ಶಿವಕುಮಾರ್ ಅವರ ಅಭಿಪ್ರಾಯನೇ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳೀಗ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹಾಗಂತ ಯಾವುದೂ ಕೂಡ ನಾವು ಹೇಳೋದಕ್ಕಾಗಲ್ಲ. ಎಲ್ಲವನ್ನೂ ಕೂಡ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ಅಧಿಕಾರದ ಸೂತ್ರ ರಚನೆ ಆಗಿರೋದು ಸತ್ಯನಾ ಅಂತ ಸರ್? ಅಧಿಕಾರದ ಸೂತ್ರ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್. ಅದ್ರ ಬಗ್ಗೆ ನಾನು ಕಾಂಟ್ರವರ್ಸಿ ಮಾತಾಡಕ್ ಹೋಗಲ್ಲ. ಅವರ ಅಭಿಪ್ರಾಯಗಳನ್ನೇ ಹೇಳಿದ್ದಾರೆ. DK ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ.